ಜಗನ್ಮಾತೆ ತಾಯಿ ಶಾರದೆ ಹಾಗೆ ವಿಘ್ನ ನಿವಾರಕ ಮಹಾಗಣಪತಿಯ ದರ್ಶನವನ್ನು ಮಾಡಿದಂತಹ ನಾವು ಈಗ ಬಂದು ನಿಂತಿರುವಂಥದ್ದು ಈ ಶೃಂಗೇರಿ ಶಂಕರ ಮಠದ ವಿಶೇಷವಾದಂತಹ ಜಾಗ ಶ್ರೀ ಶಂಕರ ಧ್ಯಾನ ಮಂದಿರ. ಸ ರಿ ಗ ಮ ಪ ದ ನಿ ಸ. ನಾನು ಕೂಡ ಪ್ರಯತ್ನ ಮಾಡ್ತೀನಿ ಈಗ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆದಿಗುರು ಶಂಕರಾಚಾರ್ಯರ ಪದತಲೆಗಳಿಗೆ ನಮಸ್ಕಾರವನ್ನು ಇಲ್ಲಿಂದಲೇ ಅರ್ಪಿಸುತ್ತಾ, ಆತ್ಮೀಯ ವೀಕ್ಷಕರೆಲ್ಲರಿಗೂ ವಿಶ್ವಂಬರ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ನಾಣಿ ಜಿ ಬಿ. ಆತ್ಮೀಯರೇ, ನಾವಿವತ್ತು ಬಂದಿರುವಂಥದ್ದು ಶಂಕರ ಮಠಕ್ಕೆ. ಶಂಕರ ಮಠ ಅಂದ ಕೂಡಲೇ ತಮಗೆಲ್ಲರಿಗೂ ನೆನಪಾಗುವಂಥದ್ದು ಶೃಂಗೇರಿ. ಶೃಂಗೇರಿಯ ಶಂಕರ ಮಠದ ಇನ್ನೊಂದು ಭಾಗವಾಗಿರುವಂತಹ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನಲ್ಲಿರುವಂತಹ ಶ್ರೀ ಶೃಂಗೇರಿ ಶಂಕರ ಮಠಕ್ಕೆ ನಾವಿವತ್ತು ಬಂದಿದ್ದೇವೆ. ಈ ಶೃಂಗೇರಿ ಶಂಕರ ಮಠದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯನ್ನು ನಾವೀಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಶ್ರೀ ಶೃಂಗೇರಿ ಶಂಕರ ಮಠ ಸಿದ್ದಾಪುರ ಕುಮಟಾ ರಸ್ತೆ ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಈ ಶೃಂಗೇರಿ ಶಂಕರ ಮಠ. ಪಟ್ಟಣದ ಗೌಜುಗಳಿಂದ ಸ್ವಲ್ಪ ದೂರದಲ್ಲಿ ಸುತ್ತಲೂ ಹಚ್ಚ ಹಸಿರಿನ ಮಧ್ಯ ಇರುವಂತಹದ್ದೇ ಈ ಶೃಂಗೇರಿ ಶಂಕರ ಮಠ. ಅಂದಿನ ಗುರುಗಳಾದಂತಹ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ 1997ರಲ್ಲಿ ನಿರ್ಮಿತವಾದಂತಹ ಈ ಸಿದ್ದಾಪುರದ ಶೃಂಗೇರಿ ಶಂಕರ ಮಠದ ಇನ್ನಷ್ಟು ವಿಶೇಷತೆಗಳನ್ನು ತಿಳಿದುಕೊಳ್ತಾ ಹೋಗೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಾವು ಇಲ್ಲಿಗೆ ಪ್ರವೇಶಿಸ್ತಾ ಇದ್ದಂತೇನೆ ದೊಡ್ಡದಾದಂತಹ ಪ್ರವೇಶ ದ್ವಾರ ನಮ್ಮ ಕಣ್ಣಿಗೆ ಕಾಣ್ತದೆ. ಆ ಪ್ರವೇಶ ದ್ವಾರದ ಮೇಲ್ಭಾಗದಲ್ಲಿ ತಾಯಿ ಸರಸ್ವತಿಯ ಮೂರ್ತಿಯನ್ನು ಕೂಡ ಇರಿಸಿದ್ದಾರೆ. ಈ ಪ್ರವೇಶ ದ್ವಾರದ ಮೂಲಕ ಒಳಗೆ ಪ್ರವೇಶಿಸುವಂತಹ ಎಲ್ಲ ಭಕ್ತರಿಗೂ ಕೂಡ ಒಂದು ವಿಶೇಷವಾದಂತಹ ಧಾರ್ಮಿಕ ಉತ್ಸಾಹವನ್ನು ಈ ಪ್ರವೇಶ ದ್ವಾರ ನಮಗೆ ನೀಡ್ತಾ ಹೋಗ್ತದೆ. ಹಸಿರಿನ ಮಧ್ಯ ತಂಪಾದ ವಾತಾವರಣದಲ್ಲಿ ಒಳಗೆ ಪ್ರವೇಶ ಮಾಡ್ತಾ ಇದ್ದಂತೆಯೇ ಕೃತಕವಾಗಿ ಕಮಲದ ಹೂವಿನ ಆಕಾರದಲ್ಲಿ ನಿರ್ಮಿಸಿದಂತಹ ಒಂದು ಕಾರಂಜಿ ನಮ್ಮ ಕಣ್ಣಿಗೆ ಕಾಣ್ತದೆ. ಬರುವಂತಹ ಎಲ್ಲ ಪ್ರವಾಸಿಗರಿಗೂ ಕೂಡ ವಿಶೇಷವಾದಂತಹ ಆಕರ್ಷಣೆಯನ್ನು ಈ ಒಂದು ಕಮಲದ ಹೂವಿನ ಆಕೃತಿಯ ಕಾರಂಜಿ ನಮಗೆ ನೀಡ್ತದೆ. ಬರುವಂತಹ ಪ್ರವಾಸಿಗರಿಗೆ ಈ ಶಂಕರ ಮಠ ಯಾವ ರೀತಿಯಲ್ಲಿ ಸ್ವಾಗತಿಸುತ್ತೆ ಅಂತ ನೋಡಿದ್ರೆ ನೋಡಿ, ಹಸಿರಂಥ ಗಿಡಗಳು, ಹೂವಿನ ಗಿಡಗಳು, ಹಾಗೆ ಸುತ್ತಲೂ ಹಚ್ಚ ಹಸಿರು, ತಂಪಾದ ಗಾಳಿ, ಇವೆಲ್ಲವೂ ಕೂಡ ನಮ್ಮನ್ನು ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತವೆ. ಇದೇ ಇಲ್ಲಿನ ವಿಶೇಷ. ನಾವೀಗ ಶ್ರೀ ಶಂಕರ ಮಠದ ಒಳಭಾಗವನ್ನು ಪ್ರವೇಶಿಸಿದ್ದೇವೆ. ಎಷ್ಟೊಂದು ಪ್ರಶಾಂತವಾಗಿದೆ ಇಲ್ಲಿಯ ವಾತಾವರಣ. ನನ್ನ ಧ್ವನಿಯೇ ಮೊಳಗ್ತಾ ಇದೆ, ಅಷ್ಟೊಂದು ಪ್ರಶಾಂತವಾದಂತಹ ವಾತಾವರಣ. ಪಕ್ಕದಲ್ಲಿಯೇ ಒಂದು ದೇವರ ಸನ್ನಿಧಿ ಇದೆ. ಯಾವ ದೇವರದು ಅಂತ ನೋಡೋಣ ಬನ್ನಿ.
ನಮಸ್ತೆ ಶಾರದಾದೇವಿ ಕಾಶ್ಮೀರ ಪರವಾಸಿನಿ ತ್ವಾಮಹಂ ಪ್ರಾರ್ಥಿಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ಶ್ರೀ ಮಹಾಮಾತೆ ಜಗನ್ಮಾತೆ ಶ್ರೀ ಶಾರದಾಂಬಾದೇವಿಯ ಸನ್ನಿಧಿಯನ್ನು ನಾವೀಗ ನೋಡ್ತಾ ಇದ್ದೇವೆ. ಈ ಶಾರದಾಂಬೆಯ ಮೂರ್ತಿಯನ್ನು ನೀವೊಮ್ಮೆ ಗಮನಿಸಬೇಕು. ಇದು ಅಮೃತ ಶಿಲೆಯಲ್ಲಿ ಮಾಡಿದಂತಹ ಮೂರ್ತಿ. ಅದರ ಹಿಂಭಾಗದಲ್ಲಿ ಬೆಳ್ಳಿಯ ಪ್ರಭಾವಳಿಯೊಂದಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ಈ ಮೂರ್ತಿ ಅಂತಂದರೆ ಸಾಕ್ಷಾತ್ ಶಾರದಾದೇವಿಯನ್ನೇ ನಾವು ನೋಡ್ತಾ ಇದ್ದೇವೇನೋ ಅನ್ನುವಂತಹ ನಮ್ಮ ಮನಸ್ಸಿಗೆ ಆ ರೀತಿಯಾದಂತಹ ಭಾವನೆ ಉಂಟಾಗ್ತದೆ. ಅಷ್ಟು ಸುಂದರವಾಗಿದೆ ಈ ಶಾರದಾಂಬಾದೇವಿಯ ಮೂರ್ತಿ. ಹಾಗೆ ಹೊರಭಾಗದಲ್ಲಿ ಬೆಳ್ಳಿಯಲ್ಲೇ ಮಾಡಿರ್ತಕ್ಕಂತಹ ಬಾಗಿಲ ಪಟ್ಟಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ವಿಘ್ನ ವಿಧ್ವಂಸಿನೀಂ ಶಕ್ತಿಂ ಗಜರಾಜ ಮುಪಾಸ್ಮಹೆ. ಸಂಕಷ್ಟಹರ ಶ್ರೀ ಮಹಾಗಣಪತಿ. ಎಲ್ಲ ಕಡೆಯಲ್ಲಿಯೂ ಕೂಡ ಆದಿಪೂಜೆ ಗಣಪತಿಗೆ ಅಂಥೇಳಿ ನಾವು ಕೇಳಿರ್ತೇವೆ. ಅದೇ ರೀತಿ ಈ ಶೃಂಗೇರಿ ಶಂಕರ ಮಠದಲ್ಲಿಯೂ ಕೂಡ ಸಂಕಷ್ಟಹರ ಶ್ರೀ ಮಹಾಗಣಪತಿಯ ಸನ್ನಿಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಮಹಾಗಣಪತಿಯು ಕೂಡ ಬೆಳ್ಳಿಯ ಪ್ರಭಾವಳಿಯೊಂದಿಗೆ ಅಲಂಕೃತನಾಗಿರ್ತಾನೆ. ಆ ಮಹಾಗಣಪತಿಯ ದರ್ಶನವನ್ನು ಮಾಡ್ತಾ ನಾವೀಗ ಮುಂದಕ್ಕೆ ಸಾಗೋಣ. ಜಗನ್ಮಾತೆ ತಾಯಿ ಶಾರದೆ ಹಾಗೆ ವಿಘ್ನ ನಿವಾರಕ ಮಹಾಗಣಪತಿಯ ದರ್ಶನವನ್ನು ಮಾಡಿದಂತಹ ನಾವು ಈಗ ಬಂದು ನಿಂತಿರುವಂಥದ್ದು ಈ ಶೃಂಗೇರಿ ಶಂಕರ ಮಠದ ವಿಶೇಷವಾದಂತಹ ಜಾಗ ಶ್ರೀ ಶಂಕರ ಧ್ಯಾನ ಮಂದಿರ. ಬನ್ನಿ ಆ ಧ್ಯಾನ ಮಂದಿರದ ಒಳಗೋಗಿ ಹೇಗಿದೆ ಆ ಧ್ಯಾನ ಮಂದಿರ ಅಂತ ನೋಡ್ಕೊಂಡು ಬರೋಣ. ಆತ್ಮೀಯರೇ, ಒಳಗೆ ಬರ್ತಾ ಇದ್ದಂತೆಯೇ ಪ್ರಶಾಂತವಾದಂತಹ ವಿಶಾಲವಾದಂತಹ ಜಾಗ ನಮಗೆ ಕಾಣ್ತದೆ. ಹಾಗೆಯೇ ನಮ್ಮ ಮುಂಭಾಗದಲ್ಲಿಯೇ ಆದಿಗುರು ಶಂಕರಾಚಾರ್ಯರ ಅಮೃತ ಶಿಲೆಯಲ್ಲಿ ಮಾಡಿರುವಂತಹ ಪ್ರತಿಮೆ ಕೂಡ ನಮಗೆ ದರ್ಶನವಾಗ್ತದೆ. ಆ ಆದಿಗುರು ಶಂಕರಾಚಾರ್ಯರ ದರ್ಶನವನ್ನು ಮಾಡಿಕೊಂಡು ಈ ಧ್ಯಾನ ಮಂದಿರದ ಮತ್ತಷ್ಟು ವಿಶೇಷತೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಆದಿಗುರು ಶಂಕರಾಚಾರ್ಯರ ಆ ಒಂದು ಮೂರ್ತಿ ಎಷ್ಟು ಸುಂದರವಾಗಿ ನಮ್ಮ ಕಣ್ಣಿಗೆ ಕಾಣಲ್ಪಡ್ತದೆ. ಹಾಗೆಯೇ ಅಕ್ಕಪಕ್ಕದಲ್ಲಿ ಶೃಂಗೇರಿಯ ಜಗದ್ಗುರುಗಳು, ಎರಡೂ ಜಗದ್ಗುರುಗಳ ಭಾವಚಿತ್ರ ಕೂಡ ನಮ್ಮ ಕಣ್ಣಿಗೆ ಕಾಣುತ್ತದೆ. ಹಾಗೆಯೇ ಈ ಒಂದು ಧ್ಯಾನ ಮಂದಿರದ ಸುತ್ತಲೂ ಕೂಡ ಶಾರದಾದೇವಿ ಹಾಗೆ ಜಗದ್ಗುರುಗಳು ಎಲ್ಲ ಗುರುವರ್ಯರ ಭಾವಚಿತ್ರಗಳು ಕೂಡ ನಮಗೆ ಕಾಣಲ್ಪಡ್ತದೆ. ಈ ಒಂದು ಧ್ಯಾನ ಮಂದಿರದ ಒಳಗೆ ಪ್ರವೇಶ ಮಾಡಿ ಆದಿಗುರು ಶಂಕರಾಚಾರ್ಯರ ದರ್ಶನವನ್ನು ಮಾಡಿ ಈ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತು ಒಂದು ಅರ್ಧ ಗಂಟೆ ಧ್ಯಾನವನ್ನು ಮಾಡಿದ್ರಿ ಅಂತಾದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗಿ ಆ ಭಗವಂತನ ರಕ್ಷೆ ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಖಂಡಿತವಾಗಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲ್ಪಡ್ತೇನೆ. ನಾನು ಕೂಡ ಒಂದು ಅರ್ಧ ಗಂಟೆ ಧ್ಯಾನವನ್ನು ಮಾಡಿ ಮುಂದಿನ ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ. ಆದಿ ಶಂಕರ ಗುರುಗಳ ಧ್ಯಾನ ಮಂದಿರವನ್ನು ನೋಡ್ಕೊಂಡು ಬಂದ್ವಿ. ಈ ಧ್ಯಾನ ಮಂದಿರದ ಪಕ್ಕದಲ್ಲೇ ಇನ್ನೊಂದು ವಿಶೇಷತೆ ನಮ್ಮ ಕಣ್ಣಿಗೆ ಕಾಣಲ್ಪಡ್ತು. ನಾನು ಈ ರೀತಿಯಾದಂಥ ಒಂದು ಘಂಟಾ ಮಂಟಪವನ್ನು ಇದುವರೆಗೂ ಎಲ್ಲೂ ಕೂಡ ನೋಡಿರಲಿಲ್ಲ. ಇದು ಸಿದ್ದಾಪುರದ ಶಂಕರ ಮಠದಲ್ಲಿಯೇ ವಿಶೇಷವಾಗಿ ಮಾಡಲ್ಪಟ್ಟಂತಹ ಸಪ್ತಸ್ವರ ಘಂಟಾ ಮಂಟಪ. ಏನಿದೆ ಈ ಸಪ್ತಸ್ವರ ಘಂಟಾ ಮಂಟಪದಲ್ಲಿ ಅಂತ ನಾವೀಗ ನೋಡೋಣ ಬನ್ನಿ. ನಮಗೆ ಬರ್ತಾ ಇದ್ದಂತೆಯೇ ಸಪ್ತಸ್ವರ ಘಂಟಾ ಮಂಟಪ ಎನ್ನುವಂಥ ನಾಮಫಲಕ ಕೂಡ ಕಾಣ್ತಾ ಇದೆ. ಹಾಗೆ ಅದರ ಉದ್ಘಾಟನೆ ಆದಂತಹ ದಿವಸ 17/2/2024 ಅವತ್ತು ಇದರ ಉದ್ಘಾಟನೆ ಆಗಿದೆ. ಒಳಗೆ ಬರ್ತಾ ಇದ್ದಂತೆಯೇ ತಾಯಿ ಶಾರದಾದೇವಿಯ ಒಂದು ಚಿಕ್ಕದಾದಂತಹ ಮೂರ್ತಿಯ ದರ್ಶನ ಕೂಡ ನಮಗಿಲ್ಲಿ ಆಗ್ತದೆ. ಹಾಗೆಯೇ ಮೇಲೆ ಒಂದಿಷ್ಟು ಗಂಟೆಗಳನ್ನು ತೂಗ ಹಾಕಿದ್ದಾರೆ. ಆ ಗಂಟೆಗಳ ಮೇಲೆಲ್ಲ ಸ ರಿ ಗ ಮ ಪ ದ ನಿ ಸ ಎನ್ನುವಂತಹ ಅಕ್ಷರವನ್ನು ಬರೆದಿದ್ದಾರೆ. ಸ ರಿ ಗ ಮ ಪ ದ ನಿ ಸ. ನಾನು ಕೂಡ ಪ್ರಯತ್ನ ಮಾಡ್ತೀನಿ ಈಗ.
ಆಹಾ, ಎಷ್ಟು ಅದ್ಭುತವಾಗಿದೆ. ಕೇಳಲಿಕ್ಕೆ ತುಂಬ ಆನಂದವಾಗ್ತದೆ. ಈ ಒಂದು ಘಂಟಾನಾದದಲ್ಲಿ ಬರುವಂತಹ ಸ ರಿ ಗ ಮ ಪ ದ ನಿ ಸ ಸಪ್ತ ಸ್ವರಗಳು. ಸ್ವಲ್ಪ ಹಿಂಭಾಗದಲ್ಲಿಯೇ ಶ್ರೀ ಭಾರತೀ ತೀರ್ಥ ಕುಟೀರವನ್ನು ನಾವು ಕಾಣಬಹುದು. ಶೃಂಗೇರಿಯ ಪರಮಪೂಜ್ಯ ಜಗದ್ಗುರುಗಳು ಸಿದ್ದಾಪುರದ ಶಂಕರ ಮಠಕ್ಕೆ ಆಗಮಿಸಿದಾಗ ತಂಗುವಂತಹ ಸ್ಥಳವೇ ಈ ಶ್ರೀ ಶ್ರೀ ಭಾರತೀ ತೀರ್ಥ ಕುಟೀರ. ಆತ್ಮೀಯರೇ, ನಾವೀಗಾಗಲೇ ಧ್ಯಾನ ಮಂದಿರದಲ್ಲಿ ಒಂದು ಅರ್ಧ ಗಂಟೆ ಕೂತು ಆದಿಶಂಕರಾಚಾರ್ಯರನ್ನು ಧ್ಯಾನಿಸಿ ಬಂದಾಯಿತು. ನಮಗೆ ತಿಳಿಯಲ್ಪಟ್ಟಂತೆ ಈ ಒಂದು ಕ್ಷೇತ್ರ ಪ್ರವಾಸಿಗರಿಗೆ ಅಚ್ಚುಮೆಚ್ಚು. ಹಾಗೆಯೇ ಒಂದಿಷ್ಟು ಶುಭ ಕಾರ್ಯಕ್ರಮಗಳನ್ನು ಮಾಡಿಸುವವರಿಗೂ ಕೂಡ ಬಹಳ ಪ್ರಿಯವಾದಂತಹ ಜಾಗ ಅಂತ ಕೇಳಿದ್ದೇವೆ. ಹಾಗಾಗಿ ಈ ಜಾಗದಲ್ಲಿನ ಇನ್ನಷ್ಟು ವಿಶೇಷತೆಗಳು ಮತ್ತು ವ್ಯವಸ್ಥೆಗಳ ಕುರಿತಾಗಿ ನಾವೀಗ ತಿಳಿದುಕೊಳ್ಳೋಣ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಈ ಒಂದು ಶ್ರೀ ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿಗಳಾದಂತಹ ಶ್ರೀ ವಿಜಯ ಹೆಗಡೆ ದೊಡ್ಡಮನೆಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಇಲ್ಲಿ ನಾವು ಭಾರತೀ ತೀರ್ಥ ಸ್ವಾಮಿ ಸಭಾಭವನ ಅಂತ ಒಂದು ಸಭಾಭವನ ಇಟ್ಟಿದ್ದೇವೆ. ಸುಮಾರು 600 ಜನ ಅಲ್ಲಿ ಆಸೀನರಾಗಬಹುದು. ಇಲ್ಲಿ ವಿಶೇಷತೆ ಅಂದರೆ ಈ ಸಭಾಭವನವನ್ನು ನಾವು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಯಾವುದೇ ಶುಲ್ಕ ವಿಧಿಸದೆ ಅದನ್ನು ಕೊಡ್ತಾ ಇದ್ದೇವೆ. ಹಾಗೆ ಅದಲ್ಲದೆ ಶಂಕರ ಮಠದ ವತಿಯಿಂದನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಸಭಾಭವನದಲ್ಲಿ ಮಂಗಲ ಕಾರ್ಯಗಳು ಕೂಡ ಅವಕಾಶವನ್ನು ನಾವು ಸೀಮಿತ ವ್ಯವಸ್ಥೆಯಲ್ಲಿ ಮಾಡಿಕೊಡ್ತೇವೆ. ವಿಜಯ ಹೆಗಡೆಯವರೇ, ಈ ಒಂದು ಶಂಕರ ಮಠದಲ್ಲಿ ಧರ್ಮದರ್ಶಿಗಳಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಎಷ್ಟು ವರ್ಷಗಳಿಂದ ತಾವು ಧರ್ಮದರ್ಶಿಗಳಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತು ಜಗದ್ಗುರುಗಳು ಇಲ್ಲಿಗೆ ಭೇಟಿ ನೀಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಎಷ್ಟು ಬಾರಿ ಜಗದ್ಗುರುಗಳು ಈ ಒಂದು ಶಂಕರ ಮಠಕ್ಕೆ ಭೇಟಿ ನೀಡಿರಬಹುದು? ಶಂಕರ ಮಠ ಸಿದ್ದಾಪುರ ಸ್ಥಾಪನೆ ಆಗಿದ್ದು 1997ನೇ ಇಸ್ವಿಯಲ್ಲಿ. ನನ್ನ ತಂದೆಯವರು ಗಣೇಶ ಹೆಗಡೆ, ದೊಡ್ಡಮನೆ ಗಣೇಶ ಹೆಗಡೆಯವರು ಇದರ ಧರ್ಮಾಧಿಕಾರಿಗಳಾಗಿದ್ದರು. ಅವರ ಅಗಲುವಿಕೆಯ ನಂತರ 2008ರಲ್ಲಿ ಶೃಂಗೇರಿ ಜಗದ್ಗುರುಗಳು ನನ್ನನ್ನು ಇಲ್ಲಿನ ಶಾಖಾ ಮಠದ ಧರ್ಮಾಧಿಕಾರಿಯನ್ನಾಗಿ ನಿಯುಕ್ತಿಗೊಳಿಸಿದ್ದಾರೆ. 2008ರಿಂದ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ನಡೆದುಕೊಂಡು ಬರ್ತಾ ಇದೆ. ಶೃಂಗೇರಿ ಜಗದ್ಗುರುಗಳು ಇಲ್ಲಿ ದೊಡ್ಡ ಗುರುಗಳು 2 ಬಾರಿ ಇಲ್ಲಿ ಬಂದಿದ್ದಾರೆ. ವಿಶೇಷ ಅಂದರೆ 2005ರಲ್ಲಿ ಎಲ್ಲೂ ಹೊರಗಡೆ ಆಗದ ಶಂಕರ ಜಯಂತಿ ಮಹೋತ್ಸವವನ್ನು ಇಲ್ಲಿ ಮಾಡಿದ್ದಾರೆ. ನಂತರದಲ್ಲಿ ಕಳೆದ ವರ್ಷ ಕಿರಿಯ ಶ್ರೀಗಳು ಇಲ್ಲಿ ಆಗಮಿಸಿ ಒಂದು ದಿನದ ವಾಸ್ತವ್ಯವನ್ನು ಕೂಡ ಮಾಡಿದ್ದಾರೆ. ಇಲ್ಲಿನ ವ್ಯವಸ್ಥೆ ಮತ್ತು ಅಚ್ಚುಕಟ್ಟುತನ ಎಲ್ಲವನ್ನು ನೋಡಿ ಅವರು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಈ ಒಂದು ಶೃಂಗೇರಿ ಶಂಕರ ಮಠ ಪ್ರವಾಸಿಗರಿಗೆ ಅಚ್ಚುಮೆಚ್ಚು ಅನ್ನುವಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಪ್ರವಾಸಿಗರಿಗೆ ಯಾವ ಯಾವ ವ್ಯವಸ್ಥೆಗಳು ಇಲ್ಲಿ ಇದೆ? ಇಲ್ಲಿ ಪ್ರವಾಸಿಗರಿಗೆ ಬಂದರೆ ತಂಗಲು ವ್ಯವಸ್ಥೆ ಇದೆ, ಊಟೋಪಚಾರದ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೇವೆ. ಬಹಳ ಜನ ಇಲ್ಲಿ ಬಂದು ಉಳ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ನಾವು ಯಾವುದೇ ತರ ಶುಲ್ಕವನ್ನ ನಿಗದಿಪಡಿಸಿಲ್ಲ. ಅವರು ತಾವಾಗೆ ಏನು ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡಿಕೊಂಡು ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಹತ್ತಿರದಲ್ಲಿಯೇ ನರಸಿಂಹವನ ಇದೆ ಅಂತ ಹೇಳಿ ಕೇಳ್ಪಟ್ವಿ. ಪ್ರವಾಸಿಗರು ಬಂದಾಗ ಹೋಗ್ಲಿಕ್ಕೆ ಎಲ್ಲದು ಕೂಡ ಒಂದು ಸುಂದರವಾದಂತಹ ವನ. ಸೊ ಅದು ಯಾವಾಗ ನಿರ್ಮಿತವಾಯಿತು, ಅದರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಮಠದ ಎದುರಿಗೆ ನರಸಿಂಹವನ ಅಂತ ಮಠದ ಜೊತೆಗೆ ಸ್ಥಾಪನೆ ಆಯಿತು. ತಾವೆಲ್ಲ ಕೇಳಿರ್ಬೋದು, ಶೃಂಗೇರಿಯಲ್ಲಿ ಕೂಡ ಒಂದು ನರಸಿಂಹವನ ಇದೆ, ಅಲ್ಲಿ ಗುರುಭವನ ಕೂಡ ಇದೆ. ನನ್ನ ತಂದೆಯವರ ಆಶಯ ಅದೇ ತರ ಇಲ್ಲಿ ಇರಬೇಕು ಅಂತ ಮಾಡಿದ್ರು. ಎಲ್ಲ ತರದ ಔಷಧೀಯ ಮತ್ತು ಪವಿತ್ರ ವೃಕ್ಷಗಳು ಅಲ್ಲಿವೆ. ತುಂಬಾ ಸುಂದರವಾಗಿದೆ ನೋಡ್ಲಿಕ್ಕೆ. ಹಾಗೆಯೇ ನಾವೀಗಾಗಲೇ ಸಪ್ತಸ್ವರ ಮಂಟಪವನ್ನ ವೀಕ್ಷಿಸ್ಕೊಂಡು ಬಂದ್ವಿ. ತುಂಬಾ ಸುಂದರವಾಗಿದೆ. ಹೇಗೆ ನಿಮಗೆ ಈ ಒಂದು ಸಪ್ತಸ್ವರ ಮಂಟಪವನ್ನ ಮಾಡಬೇಕು ಅನ್ನುವಂಥದ್ದು ಪ್ರೇರಣೆ ಆಯ್ತು, ಮತ್ತೆ ಅದರ ವಿಶೇಷ ಏನು? ಇಲ್ಲಿ ಸುತ್ತಮುತ್ತಲಲ್ಲಿ ನಾನೇನು ಎಲ್ಲೂ ನೋಡ್ಲಿಲ್ಲ ಆ ರೀತಿಯಾದಂತಹ ಸಪ್ತಸ್ವರ ಮಂಟಪ. ಹಾಗಾಗಿ ಅದ್ರ ಬಗ್ಗೆ ಹೇಳೋದಾದ್ರೆ? ಅದನ್ನು ಒಬ್ಬರು ಪ್ರಾಯೋಜನೆ ಮಾಡಿದ್ರು, ಡಾಕ್ಟರ್ ವಿಘ್ನೇಶ್ ಭಟ್ ಅಂತ. ಆ ದಂಪತಿಗಳು ಗಂಟಾ ಮಂಟಪವನ್ನು ಪ್ರಾಯೋಜನೆ ಮಾಡಿದ್ರು. ಅವರಿಗೆ ಸ್ಫೂರ್ತಿ ದೊರಕಿದ್ದು ಖ್ಯಾತ ಸಂಗೀತಗಾರ ವೆಂಕಟೇಶ್ ಗೋಡ್ಕಿಂಡಿ ಅವರಿಂದ ಸ್ಫೂರ್ತಿ ಪಡೆದು ತುಂಬಾ ಶ್ರಮ ಪಟ್ಟು ಕೇರಳಕ್ಕೆ ಹೋಗಿ
ಅದನ್ನ ಸಪ್ತಸ್ವರ ಗಂಟೆಗಳನ್ನ ಹುಡುಕಿ ತಂದು ಇಲ್ಲಿ ಅವರೇ ನಮಗೆ ನಿರ್ಮಿಸಿ ಕೊಟ್ಟಿದ್ದಾರೆ. ತುಂಬಾ ವಿಶೇಷವಾದ ಒಂದು ಗಂಟಾ ಮಂಟಪ. ಪ್ರತಿ ಗಂಟೆಯಲ್ಲೂ ಒಂದೊಂದು ಸ್ವರವನ್ನ ತಾವು ಗಮನಿಸಬಹುದು. ತುಂಬಾ ಸುಂದರವಾಗಿದೆ. ನಮ್ಮ ಸುತ್ತಮುತ್ತಲೆಲ್ಲೂ ಈ ರೀತಿಯಾದಂತಹ ಗಂಟಾ ಮಂಟಪ ಎಲ್ಲೂ ನನ್ನ ತಿಳುವಳಿಕೆ ಮಟ್ಟಿಗೆ ಎಲ್ಲೂ ಇಲ್ಲ. ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾದಂತಹ ಹಲವಾರು ವಿಶೇಷತೆಗಳನ್ನ ಒಳಗೊಂಡಿರುವಂತಹ ಸ್ಥಳ ಅಂತಂದ್ರೆ ಅದು ಶ್ರೀ ಶೃಂಗೇರಿ ಶಂಕರ ಮಠ. ಹಾಗಾಗಿ ಇವಿಷ್ಟು ಮಾಹಿತಿಯನ್ನ ನಮ್ಮೊಡನೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಧರ್ಮದರ್ಶಿಗಳಾದಂತಹ ಶ್ರೀ ವಿಜಯ ಹೆಗಡೆ ದೊಡ್ಡಮನೆಯವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮಸ್ಕಾರ. ತಮಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ವಿಜಯ ಹೆಗಡೆ ಅವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ಈ ಕಾರ್ಯಕ್ರಮದಿಂದ ವಿನಾತಿಯನ್ನು ಕೊಡ್ತಾ ಇದ್ದೇವೆ. ಈ ಶಂಕರ ಮಠದ ಪಕ್ಕದಲ್ಲೇ ಇರುವಂತಹ ಬಿಲ್ಡಿಂಗ್ನ ಮೇಲಂತಸ್ತಿನಲ್ಲಿ ಒಂದು ವಿಶಾಲವಾದಂತಹ ಗ್ರಂಥಾಲಯ ಇದೆ. ಯಾವುದೇ ಶಬ್ದ ಮಾಲಿನ್ಯ ಕೂಡ ನಿಮಗೆ ಇಲ್ಲಿ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಪ್ರಶಾಂತವಾಗಿರುವಂತಹ 5,000ಕ್ಕೂ ಹೆಚ್ಚು ಗ್ರಂಥಗಳಿರುವಂತಹ ವಿಶಾಲವಾದ ಗ್ರಂಥಾಲಯ ಕೂಡ ಇಲ್ಲಿ ನಿಮಗೆ ಕಾಣಲ್ಪಡ್ತದೆ. ಆದ್ಮೇಲೆ ಶಂಕರ ಮಠದ ಎದುರು ಭಾಗದಲ್ಲಿ ಒಂದು ದೇಸಿ ಅಂಗಡಿ, ದೇಸಿ ಶಾಪ್ ಅಂತ ಹೇಳಿ ಕಾಣ್ತಾ ಇದೆ. ಅಪ್ಪಟ ದೇಸಿಯ ವಿನ್ಯಾಸದಲ್ಲಿ ಮಾಡಿರುವಂತಹ ಒಂದು ಅಂಗಡಿ, ದೇಸಿ ಅಂಗಡಿ. ಏನೇನ್ ಸಿಗುತ್ತೆ ಇಲ್ಲಿ ಅಂತ ನೋಡೋಣ ಬನ್ನಿ. ಆತ್ಮೀಯರೇ, ದೇಸಿ ಅಂಗಡಿಯ ಒಳಗೆ ಬಂದಿದ್ದೀವಿ ನಾವು. ಅಪ್ಪಟ ದೇಸಿಯ ವಸ್ತುಗಳು ಇಲ್ಲಿ ಖರೀದಿಗೆ ಲಭ್ಯವಿದೆ ಅಂತೆ. ಇಲ್ಲೊಬ್ರು ಪುಸ್ತಕವನ್ನು ಓದ್ತಾ ಇದ್ದಾರೆ, ಬನ್ನಿ ಅವ್ರ ಹತ್ರ ಕೇಳೋಣ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಒಂದಿಷ್ಟು ಬಟ್ಟೆಗಳೆಲ್ಲ ಕಾಣ್ತಾ ಇದೆ. ದೇಸಿ ಅಂಗಡಿ ಅಂತ ಹೇಳಿ ಬೋರ್ಡ್ ಇದೆ. ಏನಿದು ದೇಸಿ ಅಂಗಡಿ? ಏನ್ ಸಿಗುತ್ತೆ ಇಲ್ಲಿ? ಇಲ್ಲಿ ಮಗ್ಗದಲ್ಲಿ ತಯಾರಿಸಿದಂತಹ ಬಟ್ಟೆಗಳು, ಏನು ಮತ್ತೇನು ಪ್ಲಾಸ್ಟಿಕ್ ಏನು ಇಲ್ಲ, ಪ್ಯೂರ್ ಎಲ್ಲದು. ಮತ್ತಿಲ್ಲಿ ಆಧುನಿಕವಾದಂತಹ ಪುಸ್ತಕಗಳಿದೆ. ಮಂತ್ರದಾಗಿರ್ಬೋದು, ಸಾಹಿತ್ಯದಾಗಿರ್ಬೋದು, ಎಲ್ಲ ಪುಸ್ತಕಗಳು ಸಿಗ್ತದೆ ಇಲ್ಲಿ. ಎಲ್ಲದೂ ಖರೀದಿ ಮಾಡಬಹುದಲ್ವಾ? ಹೌದೌದು, ಎಲ್ಲದೂ ಖರೀದಿ ಮಾಡಬಹುದು. ಒಳ್ಳೊಳ್ಳೆ ವಿಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಒಳ್ಳೊಳ್ಳೆ ಪುಸ್ತಕಗಳಿದೆ ಇಲ್ಲಿ, ನೋಡ್ಬೋದು ನೀವು. ಬಟ್ಟೆಯನ್ನೆಲ್ಲ ಕೈಮಗ್ಗದಲ್ಲಿ ರೆಡಿ, ಎಲ್ಲವೂ 100% ಪ್ಯೂರ್ ಕಾಟನ್. ಹೌದು. ಓಕೆ, ನೋಡಿದ್ರಲ್ಲ ಆತ್ಮೀಯರೇ, ದೇಸಿ ಅಂಗಡಿಯಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳು ಅಪ್ಪಟ ದೇಸಿಯ ಮಾತ್ರ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಿದ್ದಾಪುರದಲ್ಲಿರುವಂತಹ ಶ್ರೀ ಶೃಂಗೇರಿ ಶಂಕರ ಮಠದ ವಿಶೇಷತೆಗಳು. ನೀವು ಕೂಡ ಇಲ್ಲಿಗೆ ಬನ್ನಿ, ಇಲ್ಲಿ ಕುಳಿತು ಧ್ಯಾನ ಮಾಡಿ, ಇಲ್ಲಿ ಸುತ್ತಲಿರುವಂತಹ ಪ್ರಕೃತಿಯನ್ನು ವೀಕ್ಷಿಸಿಕೊಂಡು ಹೋಗಿ. ಇಷ್ಟೊತ್ತಿನ ತನಕ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆಯೇ ಮುಂಬರುವಂತಹ ಎಲ್ಲ ನಮ್ಮ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.